ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ನಾನು ಸೀರೆ ಲಂಗ ಅದು ಉದ್ದಾಗಿದ್ದರೆ ಹೇಗೆ ನಾವು ರೀಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲಂಗ ಉಂಟು, ಅದರ ಅಳತೆಗೆ ನಾನು ಇದನ್ನು ಅಳತೆ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದು ಪಟ್ಟಿ ಮತ್ತು ಅದು ಕಟ್ ಮಾಡಿದ ಬಟ್ಟೆ ಜಾಯಿಂಟ್ ಉಂಟಲ್ಲ, ಅದು ಮೊದಲು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾನೀಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ನಾವು ಈಗ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಅದು ಆ ಬಟ್ಟೆ ವೇಸ್ಟ್ ಆಗುತ್ತೆ. ನೋಡಿ, ನಮಗೆ ಎಷ್ಟು ಅದೇ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್, ಅದು ಕಾಲಿಗೆ ತಡೆಯೋದು ಮತ್ತು ಒಂಥರ ಸೀರೆ ಉಟ್ಟಾಗ ಒಂಥರ ಕಾಣಿಸೋದೆಲ್ಲ ಗಲೀಜು ಕಾಣಿಸೋದಾಗುತ್ತೆ. ಈ ಥರ ನಾವು ರೀಸೆಟ್ಟಿಂಗ್ ಮಾಡಿ ಹೊಲ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಫ್ರೆಂಡ್ಸ್ ಇದು. ಇವಾಗ ನೋಡಿ, ಈಗ ಕಟಿಂಗ್ ಆಗಿದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಈಗ ಲಂಗ ಕಟ್ಕೊಳ್ತೀವಲ್ಲ, ಅಲ್ಲಿದು ಗ್ಯಾಪ್ ಇರುತ್ತಲ್ಲ, ಅದು ಇವಾಗ ಕಟ್ಟಾಗಿ ಹೋಗಿರುತ್ತೆ. ನಾವು ಅಲ್ಲಿ ಮೊದಲು ಒಂದು 3 ಇಂಚ್ ಆಗುವಷ್ಟು ಬಟ್ಟೆನ ಗ್ಯಾಪ್ ಮಾಡಿ ಹೊಲ್ಕೊಳ್ಬೇಕು. ನಂತರ ಆ ಜಾಯಿಂಟಲ್ಲಿ ಎಲ್ಲಿರುತ್ತೆ ನೋಡಿ, ಆ ಜಾಯಿಂಟಿಗೆ ನಾವು ಸರಿಯಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಮೊದಲೇ ಈಗ 6 ಪೀಸ್ ಬಂದರೆ 6 ಕಡೆ ಈ ಜಾಯಿಂಟ್ ಬರುತ್ತೆ. ನೋಡಿ, ಇದು ಮೊದಲು ಹೊಸ್ದಾಗಿ ತೊಗೊಂಡಿದ್ದು. ಈ ಥರ ಸ್ಟಿಚ್ ಎಲ್ಲ ಮಾಡಿಕೊಂಡ್ರೆ ನಾವು ಯೂಸ್ ಮಾಡುವಾಗ ಪದೇ ಪದೇ ಮಾಡ್ಕೋಬೇಕಂತ ಏನಿಲ್ಲ. ಈಗ ಕೇವಲ ಮನೇಲಿ ಕೇವಲ ಹೀಗೆ ಬಟ್ಟೆ ಹೊಲಿಲಿಕ್ಕೆ ಬಂದ್ರೂ ಸಾಕು ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳೋದಾದರೆ. ನೋಡಿ, ಸುಮ್ಮನೆ ಮನೇಲಿ ಇರ್ತೀವಲ್ಲ, ಈ ಥರ ನಮ್ಮ ಬಟ್ಟೆನೇ ನಾವು ಈ ಥರ ರೀಸೆಟ್ಟಿಂಗ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಜಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕು ಇದು ಫ್ರೆಂಡ್ಸ್. ಅದು ಕಟಿಂಗ್ ಆಗಿದ್ದಲ್ಲ ಫಸ್ಟ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಅಂದರೆ ಒಂದು 1/4 ಇಂಚ್ ನಾವು ಜಾಸ್ತಿ ತೊಗೊಳ್ತಾ ಹೋಗಬೇಕು. ಯಾಕಂದರೆ ಅದನ್ನು ಪಟ್ಟಿಗೂ ಮತ್ತು ಇದಕ್ಕೂ ಇದು ಕಟಿಂಗ್ ಆಗೋಗಿದ್ದು, ಇದು ಸ್ವಲ್ಪ ಅಗಲ ಬರುತ್ತೆ ನಮ್ಮದು ಲಂಗ. ಅದು ಸೊಂಟದ ಪಟ್ಟಿ ಅದಕ್ಕೆ ಅಳತೆ ಸರಿ ಇರೋದಿಲ್ಲ. ಅದಕ್ಕೆ ನಾವು ಇಲ್ಲಾದರೆ ಸೇರಿಸುವಾಗ ನಾವು ಅಲ್ಲೇ ಒಂದು 1/2 ಇಂಚ್ ಫ್ರಿಲ್ ಥರ ಕೊಟ್ಕೋಬೋದು, ಏನು ತೊಂದರೆ ಆಗಲ್ಲ. ನೋಡಿ, ಈ ಥರ ನಾವು ಜಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕು ಫಸ್ಟು. ನೋಡಿ, ಇವಾಗ ಪಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಒಂದು ಸಲ ಅಳತೆ ನೋಡಿಕೊಂಡು ಸರಿಯಾಗಿದೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನೋಡಿ, ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನು ಪಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ಹಾಕ್ಕೊಂಡ್ರೆ ಫ್ರೆಂಡ್ಸ್, ಸೀರೆ ಒಟ್ಟಿಗೆ ಒಳ್ಳೆ ಕಂಫರ್ಟಾಗೇ ಇರುತ್ತೆ. ಎಲ್ಲೂ ಅಡೆತಡೆನೂ ಏನೂ ಇರೋಲ್ಲ. ನೋಡಿ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ನೋಡಿ, ಇವಾಗ ಸ್ಟಿಚ್ ಆಗಿದೆ. ನೋಡಿ, ಈಗ ಒಳಗಡೆ ಇದು ಮಾಡ್ಕೊಳ್ಬೇಕು. ನೀವು ಒಂದ್ಸಲ ಇದೇ ಥರ ರೀಸೆಟ್ಟಿಂಗ್ ಮಾಡಿ ನೋಡಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಅದೇ ನೀವು ಒಳಗಡೆ ಫೋಲ್ಡ್ ಎಲ್ಲ ಮಾಡಿದರೆ ಒಂಥರ ಕಿರಿಕಿರಿನೂ ಆಗುತ್ತೆ ಫ್ರೆಂಡ್ಸ್ ಅದು. ನೋಡಿ, ಇವಾಗ ಪರ್ಫೆಕ್ಟ್ ಆಗಿದೆ ನೋಡಿ. ನಾನು ಅಳತೆ ಲಂಗದ್ದು ತೊಗೊಂಡಿದ್ನಲ್ಲ, ಇದೇ ಬಂದಿದೆ ನೋಡಿ ಅಳತೆಯಲ್ಲಿ. ನೋಡಿ, ಇವಾಗ ಈ ಥರ ಮಾಡಿಕೊಂಡ್ರೆ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ನೈಟಿ ತೊಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಉದ್ದ ಉಂಟಲ್ಲ ಫ್ರೆಂಡ್ಸ್, ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಕಟ್ ಮಾಡ್ಕೊಳ್ಬೇಕು ಫಸ್ಟು. ನಂತರ ಈ ಸ್ಲೀವ್ ಉಂಟಲ್ಲ, ತೋಳು, ಅದನ್ನು ಸ್ಟಿಚ್ ಬಿಟ್ಕೊಳ್ಬೇಕು. ನೋಡಿ, ಸ್ಟಿಚ್ ಬಿಚ್ಕೊಳ್ತಾ ಇದ್ದೀನಿ. ಇವಾಗ ಸ್ಟಿಚ್ ಬಿಚ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್. ನೋಡಿ, ಇವಾಗ ಶೋಲ್ಡ್ರಿಗೆ ಮೊದಲನೇದಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೆಕ್ಕು ಪರ್ಫೆಕ್ಟ್ ಸರಿಯಾಗಿ ಇದೆ. ಒಂದೊಂದು ನೈಟಿದು ನೆಕ್ಕು ದೊಡ್ಡದಾಗಿರುತ್ತೆ ಫ್ರೆಂಡ್ಸ್. ಅದು ಆವಾಗ ಶೋಲ್ಡ್ರದ್ದು ನೆಕ್ಕಿಂದು ಹಿಂದ್ಗಡೆ ಪಟ್ಟಿ ಉಂಟಲ್ಲ, ಅಲ್ಲಿ ಸ್ಟಿಚ್ ಬಿಚ್ಚಿದ್ರೆ ಶೋಲ್ಡ್ರ್ ಸ್ಟಿಚ್ ಬರುತ್ತೆ. ಅಲ್ಲಿ ನಾವು ಸ್ವಲ್ಪ ಜಾಸ್ತಿ ಹಿಡಿದು ಸ್ಟಿಚ್ ಮಾಡಿ ಆಮೇಲೆ ಅಲ್ಲೇ ಅದೇ ಥರ ಸ್ಟಿಚ್ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ. ನೋಡಿ, ಇವಾಗ ನನಗೆ ಆ ಥರ ಸ್ಟಿಚ್ ಸರಿ ಉಂಟು. ಅದಕ್ಕೆ ನಾನು ಸರಿಯಾಗಿ ಖಾಲಿ ಶೋಲ್ಡ್ರಿಗಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಆ ಥರ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗಿದೆ
ಶೋಲ್ಡ್ರ್ ಸ್ಟಿಚ್ ಆಗಿದೆ. ಇವಾಗ ನಮಗೆ ಶೋಲ್ಡ್ರ್ ಅಳತೆ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಅದು ಒಂಥರ ಇಳ್ಕೊಂಡಂಗೆ ಆಗುತ್ತೆ. ಆ ಥರ ಶೋಲ್ಡ್ರ್ ಇದ್ದರೆ ನೈಟಿ ಹಾಕ್ಕೊಂಡ್ರೆ ಅಷ್ಟೇನು ಪರ್ಫೆಕ್ಟಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾವು ಶೋಲ್ಡ್ರು ಎಷ್ಟು ಬೇಕು ನೋಡಿ ಅಷ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾವು ತೋಳು ಸೇರಿಸುವಾಗ. ನೋಡಿ ನಾನಿಲ್ಲಿ 1 ಇಂಚ್ ಆಗುವಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಸರಿಯಾಗಿ ಇಟ್ಟುಕೊಂಡು ಮೊದಲೇ ಕಟ್ ಮಾಡ್ಕೊಳ್ಬೇಕು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಇದೇ ಥರ ಕಟ್ ಮಾಡ್ಕೊಳ್ಬೇಕು. ಇವಾಗ ನಾವು ತೋಳನ್ನು ಸ್ಲೀವ್ ಸೇರಿಸ್ಕೋಬೋದು. ನಾವೀಗ ಮಿಡ್ಲ್ ಪಾಯಿಂಟ್ನ ಮೊದಲು ಸರಿಯಾಗಿ ಹಾಕ್ಕೊಳ್ಬೇಕು. ನೋಡಿ ಮಿಡ್ಲ್ ಪಾಯಿಂಟ್ನ ಹಾಕ್ಕೊಂಡು ಆ ಶೋಲ್ಡ್ರ್ ನಾವೆಲ್ಲಿ ಜಾಯಿಂಟ್ ಇರುತ್ತೆ ನೋಡಿ ಅಲ್ಲಿಟ್ಕೊಂಡು ಮೊದಲು ಸರಿಯಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು. ನೋಡಿ ಇದೇ ಥರ ಹೀಗೆ ಸರಿಯಾಗಿ ಇಟ್ಕೊಂಡು ನೋಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ನೋಡಿ ಇವಾಗ ಶೋಲ್ಡ್ರ್ ಸ್ಟಿಚ್ ಆಗಿದೆ. ನೋಡಿ ಇವಾಗ ನಮಗೆ ಎಷ್ಟು ಟೈಟ್ ಬೇಕು ತೋಳಿಂದು ಅಷ್ಟು ಮಾಡಿಕೊಂಡು ಅದೇ ಸೀದಾ ಕೆಳಗಡೆ ನಮಗೆ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಪರ್ಫೆಕ್ಟಾಗಿ ಬರುತ್ತೆ ನೋಡಿ.